ಗಾಡಿಯಲ್ಲಿ ಎಕ್ಸಾಸ್ಟ್ ಹಾಕ್ಸಿದ್ರೇ ಒಂಥರ ಮಜಾ ಫ್ಲೈ ಬೈ ಮಾಡೋಕ್ಕೆ ಹೈವೇದಲ್ಲಿ. 1ನೇ ಗೇರಲ್ಲಿ 49, 2ನೇ ಗೇರ್ 73, 3ನೇ ಗೇರ್ ಆಲ್ಮೋಸ್ಟ್ 100, 4ನೇ ಗೇರ್ 117. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಹತ್ರ ಇದು ಯಮಾ R15M. ಸೊ R15 ಅಂದ ತಕ್ಷಣ ಫಸ್ಟ್ ನೆನಪಾಗೋದಂದ್ರೆ ಬ್ಯಾಕ್ ಪೇನು. ಸೊ ಇದಕ್ಕಿರೋ ರೈಡಿಂಗ್, ಅಗ್ರೆಸಿವ್ ರೈಡಿಂಗ್ ಪೊಸಿಷನ್ಗೆ ಸ್ವಲ್ಪ ಇಷ್ಟು ಆಗಬೇಕು. ಸೊ R15 V4ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಸೊ ಫಸ್ಟ್ ಕಲರ್ ಸ್ಕೀಮು. ಇದ್ರ ಕಲರ್ ಸ್ಕೀಮ್ ಕೊಟ್ಟಿರೋದು R1M ಇನ್ಸ್ಪೈರ್ಡ್ ಕಲರ್ ಸ್ಕೀಮು. ನನ್ನ ಮಗ ಸೇಮ್ R1M ಅಲ್ಲಿ ಯಾವ ಕಲರ್ ಬರುತ್ತೋ ಇದರಲ್ಲಿ ಅದೇ ಕಲರ್ ಬರೋದು. ಇದು ಫುಲ್ ಸಿಸ್ಟಮ್ ಆಕ್ರೋಪೋವಿಕ್ ಎಕ್ಸಾಸ್ಟು. ಪ್ರತಿ ಸತ ಫುಲ್ಲಿ ಫೇರ್ ಬೈಕ್ ರೈಡ್ ಮಾಡುವಾಗಲೂ ಏನು ಅನ್ಸೋದಂದ್ರೆ ಈ ಥರ ಒಂದು ಫುಲ್ಲಿ ಫೇರ್ ಬೈಕ್ ಇಡಬೇಕಂತ ಅನ್ಸುತ್ತೆ. ಬಟ್ ಏನು ಮಾಡ್ತೀರಾ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ಬಿಟ್ಟಿದ್ದೀನಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಇವಾಗಿರೋದು 1ನೇ ಗೇರು, ಹಿಂದ್ಗಡೆನೂ ಯಾರೂ ಇಲ್ಲ. 1ನೇ ಗೇರಲ್ಲಿ 49, 2ನೇ ಗೇರ್ 73, 3ನೇ ಗೇರ್ ಆಲ್ಮೋಸ್ಟ್ 100, 4ನೇ ಗೇರ್ 117, ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ, ಅವ್ವ, ಅಯ್ಯೋ. ಆಗಬೇಕಂದ್ರೆ ಟೈಮ್ ಬೇಕು, ಮತ್ತು ರೋಡು ಚೆನ್ನಾಗಿರ್ಬೇಕು. ಒಂದು ಕಡೆ ಯಾರು ಬರಲಿಲ್ಲ ಅಂದರೆ ಆರಾಮಾಗಿ ಹೊಡಿಬೋದು. ರೋಡ್ ಚೆನ್ನಾಗಿದ್ರೆ ಸಾಕು, 150 ರೀಚ್ ಆಗುತ್ತೆ. He's gone. Unbelievable. 97 bounce and a perfect line. ಸ್ವಲ್ಪ ಟಾಪ್ ಎಂಡಲ್ಲಿ ಫುಟ್ ಪೆಕ್ಸ್ ಹತ್ರ ಸ್ವಲ್ಪ ವೈಬ್ರೇಷನ್ಸ್ ಇದ್ದಾವೆ. ಕ್ವಿಕ್ ಶಿಫ್ಟ್ರ್ ಟ್ರೈ ಮಾಡೋಣ, ತೋರಿಸ್ತೀನಿ ಇವಾಗ ಕ್ವಿಕ್ ಶಿಫ್ಟ್ರ್ ಹೆಂಗೆ ವರ್ಕೌಟ್ ಅಂತ. ನೋಡಿ, ನಾನು ಕ್ಲಚ್ ಹಿಡ್ದಿಲ್ಲ. ಇದು ಇವಾಗ 4ನೇ ಗೇರು, ಇದು ಇವಾಗ 5ನೇ ಗೇರು. ಸ್ವಲ್ಪ ಎಕ್ಸ್ಲೇಟ್ರ್ ಕೊಟ್ಟಂತ ಗೇರ್ ಹಾಕಿದರೆ ಸ್ಮೂತಾಗಿ ವರ್ಕ್ ಆಗುತ್ತೆ. ಮತ್ತು ಡೌನ್ ಶಿಫ್ಟ್ಗೆ ನೀವು ಕ್ಲಚ್ ಹಿಡಿಲೇಬೇಕು. ಕ್ಲಚ್ಚು ಸಖತ್ ಲೈಟ್ ಆಗಿದೆ, ಸ್ಲಿಪ್ಪರ್ ಕ್ಲಚ್ ಇರೋದು ಇದರಲ್ಲಿ. ಕ್ವಿಕ್ ಶಿಫ್ಟ್ರು ನಾನು ಅಂದ್ಕೊಂಡಿದ್ದೆ ಇದರಲ್ಲಿ ಸ್ವಲ್ಪ ಹಾರ್ಡಾಗಿ ವರ್ಕ್ ಆಗುತ್ತೆ ಅಂತ. ಸ್ವಲ್ಪ ಲೋ ಗೇರ್ಸಲ್ಲಿ ಸ್ವಲ್ಪ ಹಾರ್ಡ್ ಅನಿಸುತ್ತೆ, ಟಾಪ್ ಗೇರ್ಸಲ್ಲಿ ಸ್ಮೂತಾಗೆ ವರ್ಕ್ ಆಗುತ್ತೆ. 4th ಗೇರ್ 5th ಗೇರ್ ಬಂದಿನ ಮೇಲೆ ಇದು ಮೊನೋಶಾಕ್ ಸಸ್ಪೆನ್ಷನ್ ಯೆಲ್ಲೋ ಕಲರಲ್ಲಿ ಕೊಟ್ಟಿದ್ದಾರೆ. ವಿವಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ವಿವಿ ಟೆಕ್ನಾಲಜಿ ಕೂಡ ಇದೆ. ವೇರಿಯಬಲ್ ವ್ಯಾಲ್ವ್ ಆಕ್ಚುವೇಷನ್ ಅಂತ.
ಸೊ ಇದರಲ್ಲಿ 2 ವ್ಯಾಲ್ವ್ಸ್ ಇರುತ್ತೆ. 7400 RPM ವರೆಗೂ 1 ವ್ಯಾಲ್ವ್ ವರ್ಕ್ ಆಗುತ್ತೆ. ಮತ್ತೆ 7400 RPM ಮೇಲ್ಗಡೆ ಇನ್ನೊಂದು ವ್ಯಾಲ್ವ್ ಆಕ್ಟಿವೇಟ್ ಆಗುತ್ತೆ. 7400 RPM ವರೆಗೂ ಸ್ವಲ್ಪ ಲೀನಿಯರ್ ಇರುತ್ತೆ ಪವರ್. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಸೊ ಇದರಲ್ಲಿ TCS ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಕೂಡ ಇದೆ. ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಬೇಸಿಕಲಿ ಫ್ರಂಟ್ ವೀಲ್ ಕಿನ ರೇರ್ ವೀಲ್ ಜಾಸ್ತಿ ಸ್ಪಿನ್ ಆಗ್ತಿದ್ರೆ ಸ್ವಲ್ಪ ಸೆಕೆಂಡ್ಸ್ ಪವರ್ ಕಟ್ ಮಾಡುತ್ತೆ, ಎರಡು ವೀಲ್ದು ರೊಟೇಷನ್ ಸೇಮ್ ಇರ್ಲಿ ಅಂತ. ಸೊ ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಯಾವಾಗ್ಲೂ ಡಿಫಾಲ್ಟ್ ಆನ್ ಇರುತ್ತೆ. ಇವಾಗ ಆಫ್ ಮಾಡ್ಬೇಕಂದ್ರೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ಮೀಟರ್ ಥ್ರೂ ಬ್ರೌಸ್ ಮಾಡಕ್ಕೆ. ಸೊ ಇದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಒಂದು 5 ಸೆಕೆಂಡ್ ಇವಾಗ ಆಫ್ ಆಗುತ್ತೆ. ಇವಾಗ ಆಫ್ ಆಗಿದೆ. ಮತ್ತೆ ನೀವು ಇಗ್ನಿಷನ್ ಆಫ್ ಮಾಡಿಬಿಟ್ಟು ಮತ್ತೆ ಆನ್ ಮಾಡಿದ್ರೆ ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಎಂಗೇಜ್ ಆಗಿರುತ್ತೆ. ಏನಾದ್ರು ವೀಲಿ ಮಾಡಕ್ ಟ್ರೈ ಮಾಡಿದ್ರೆ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಆನ್ ಇಟ್ಕೊಂಡು ಸೊ ಅಫ್ಕೋರ್ಸ್ ಪವರ್ ಕಟ್ ಆಗುತ್ತೆ. ಸೊ ಇದರಲ್ಲಿ ಇನ್ನೊಂದು ಟ್ರ್ಯಾಕ್ ಮೋಡ್ ಕೂಡ ಕೊಟ್ಟಿದ್ದಾರೆ. ನಾರ್ಮಲಿ ರೈಡ್ ಮೋಡಲ್ಲೇ ಇರುತ್ತೆ, ನೀವು ಟ್ರ್ಯಾಕ್ ಮೋಡಲ್ಲಿ ಬರಬೇಕಂದ್ರೆ ಸೊ ಫುಲ್ ಮೀಟರ್ದು ಡಿಸೈನ್ ಚೇಂಜ್ ಆಗುತ್ತೆ. ಇದರಲ್ಲಿ ಕ್ವಿಕ್ ಶಿಫ್ಟರ್ ಕೊಟ್ಟಿದ್ದಾರೆ, ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಕೊಟ್ಟಿದ್ದಾನೆ. 1,92,000 ಕೇಳ್ತವನೆ, ಅಂದ್ರೂ ಜನ ತಗೊಂತವ್ರೆ. ಏನಕ್ಕಂದ್ರೆ ಇದ್ರ ಲುಕ್ಸ್, ಮೈಲೇಜು ತುಂಬಾ ಒಳ್ಳೇದಾಗ್ಲಿ. ಅವ್ರ ಅನುಭವ ಬಹಳ ದೊಡ್ಡದಿದ್ದಾವೆ. ಒಳ್ಳೇದಾಗ್ಲಿ, ಅವರು ನೋಬೆಲ್ ಪ್ರಶಸ್ತಿ ಸಿಗ್ಲಿ, ರಾಷ್ಟ್ರ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಿಗ್ಲಿ. ಮತ್ತೆ ಇಲ್ಲ ಬರೋದ್ ಫೀಚರ್ಸ್ ಕೊಟ್ಟಿದಾರಲ್ಲ ಅದಕ್ಕೆ ತಗೊಳ್ಳೋದು ಜನ ಇದನ್ನ. ನಿನ್ನೆ ತಾನೇ R3 ಮತ್ತೆ MT-03 ಲಾಂಚ್ ಮಾಡಿದ್ರು. ಯಮಹಾ R3 ಪ್ರೈಸಿಂಗ್ ಕೇಳಿದ್ರೇನೆ ಅದು ಮತ್ತೆ ಡಿಸ್ಕಂಟಿನ್ಯೂ ಆಗುತ್ತೆ ಅನ್ಸುತ್ತೆ. ಏನಕ್ಕಂದ್ರೆ ಅದ್ರ ಪ್ರೈಸಿಂಗ್ ಇರೋದು 4,65,000. ಬೇರೆ ಎಕ್ಸ್ ಶೋರೂಮ್ ಇದು ನಾನು ಹೇಳ್ತಿರೋದು. ಮತ್ತೆ MT-03 ಇದ್ದು ಪ್ರೈಸಿಂಗು 4,60,000. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಏನು 5,000 ಡಿಫ್ರೆನ್ಸ್ ಅಷ್ಟೇ ನೇಕೆಡ್ಗೂ ಮತ್ತೆ ಫುಲ್ಲಿ ಫೇರ್ಗೂ. ಏನಕ್ಕೆ ಆ ಥರ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. 17 ಇಂಚ್ ಅಲಾಯ್ ವೀಲ್ಸು, ಬ್ಲೂ ಕಲರ್, 140 mm ಟೈರ್, ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ. ಹಿಂದ್ಗಡೆ 220 mm ಡಿಸ್ಕ್, ಡುವಲ್ ಚಾನಲ್ ABS ಅಲ್ಲಿ ಬರುತ್ತೆ. ಸೇಮ್ ಇದರಲ್ಲೂ ಬ್ಯಾಕ್ ನಿಸ್ಸಿನ್ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ, ಮುಂದ್ಗಡೆ ಬೈಬ್ರೇಕ್ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.